ಹಾಯ್ ಎಲ್ಲರಿಗೂ ನಮಸ್ಕಾರ. ನಿಮ್ಮ ಜೊತೆ ಖುಷಿ ವಿತ್ ಲೈಫ್. ನಾನು ಇವತ್ತು ನಿಮ್ಮ ಜೊತೆ ಒಂದು 3 ವಿಷಯಗಳ ಬಗ್ಗೆ ಚರ್ಚೆ ಮಾಡ್ತೀನಿ. ನಾನು ಗೊತ್ತಿರೋಂಥ ವಿಷಯಗಳನ್ನ ಹಂಚ್ಕೋತಾ ಇದ್ದೀನಿ ನಿಮ್ಮ ಜೊತೆ. ನಿಮ್ಮೆಲ್ರಿಗೂ ಗೊತ್ತೇ ಇದೆ, ನಾನು ಕೊಟ್ಟಿರೋಂಥ ಆಲ್ಮೋಸ್ಟ್ ಎಲ್ಲ ಮಾಹಿತಿಗಳು ಕೂಡ ಎಲ್ಲ ಜೆನ್ಯೂನ್ ಆಗಿರುತ್ತೆ. ನೀವೆಲ್ಲ ಇವಾಗ ಆಲ್ರೆಡಿ ನೋಡಿರ್ಬೋದು. ನಾನು 15 ಡೇಸ್ 1 ಮಂತ್ ಬ್ಯಾಕ್ ಕೊಟ್ಟಿರೋಂಥ ಮಾಹಿತಿಗಳು ಇವಾಗ ವೈರಲ್ ಆಗ್ತಿದೆ. ಲೈಕ್ ಗೋಲ್ಡ್ ರೇಟ್ ಆಗಿರ್ಬೋದು, ಗೃಹಲಕ್ಷ್ಮಿ ಯೋಜನೆ ಲೈಕ್ ಅದಾಗಿರ್ಬೋದು, ಅಥವಾ ಇನ್ನೊಂದಷ್ಟು ಮಾಹಿತಿಗಳು ರೈತರಿಗೆ ಇರುವಂಥ ಒಂದು ಬಂಪರ್ ಗುಡ್ ನ್ಯೂಸ್ ಆಗಿರ್ಬೋದು. ಇದೆಲ್ಲನೂ ನಾನು 15 ಡೇಸ್ ಬ್ಯಾಕ್ 1 ಮಂತೇ ಕೊಟ್ಟಿರ್ತೀನಿ. ಬಟ್ ಇವಾಗ ಅದು ಎಲ್ಲ ಬೆಳಕಿಗೆ ಬರ್ತಿದೆ, ಮೀನ್ಸ್ ವೈರಲ್ ಆಗ್ತಿದೆ. ಎಲ್ರಿಗೂ ಬೆನಿಫಿಟ್ ಸಿಗ್ತಾ ಇದೆ ಅಂತಲೇ ಹೇಳ್ಬೋದು. ಇವಾಗ ಮ್ಯಾಟ್ರ್ ಎಲ್ಲರ ಕಡೆ ಅರಿತಾ ಇದೆ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ನಾನು ಕೊಡುವಂಥ ಮಾಹಿತಿಗಳಲ್ಲಿ ಆಲ್ಮೋಸ್ಟ್ ಎಲ್ಲ ಜೆನ್ಯೂನ್ ಆಗಿರುತ್ತೆ. ಸೊ ಇದಕ್ಕಾಗಿ ನೀವೇನು ಮಾಡಬೇಕು ಅಂತಂದರೆ ವಿಡಿಯೋನ ಪೂರ್ತಿ ವಾಚ್ ಮಾಡಿ, ನಿಮಗೂ ಕೂಡ ಎಲ್ಲ ವಿಷಯಗಳು ಗೊತ್ತಾಗಲಿ ಅಂತ ನಾನು ಕೇಳ್ಕೊಳ್ತಿದ್ದೀನಿ ಈ ಮೂಲಕ. ಸೊ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿ ನೋಡ್ತಾ ಇದ್ದೀರಾ ಅವರು ಪೂರ್ತಿ ವಾಚ್ ಮಾಡಿ, ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಕೂಡ ಪೂರ್ತಿ ವಾಚ್ ಮಾಡಿ. ಬಟ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ವಾಚ್ ಮಾಡಿ. ಜೊತೆಗೆ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಏನಿದೆ ಅದನ್ನು ಓಕೆ ಮಾಡಿದ್ರೆ, ಎನೇಬಲ್ ಮಾಡಿದ್ರೆ ನಿಮಗೆಲ್ಲ ವೀಡಿಯೋಸ್ಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ನಾನು ಕಂಟಿನ್ಯೂ ಮಾಡ್ತೀನಿ. ಸೊ ಹಾಗಾಗಿ ಜಾಸ್ತಿ ಟ್ರ್ಯಾಕ್ ಮಾಡಲ್ಲ, ಇರೋಷ್ಟು ಮಾಹಿತಿನ ನಿಮಗೆ ತಿಳಿಸ್ಕೊಡೋಕ್ಕೆ ಇಷ್ಟಪಡ್ತೀನಿ ಬೇಗನೆ. ಸೊ ಏನಪ್ಪ ಫಸ್ಟು ಅಂತ ಅಂದರೆ, ನಿಮ್ಮೆಲ್ರಿಗೂ ಗೊತ್ತೇ ಇದೆ ಬಿ ಪಿ ಎಲ್ ಕಾರ್ಡ್ ಅಂತ ಎಲ್ಲ ಕಡೆ ಕೇಳ್ತಾ ಇದ್ದಾರೆ. ಮೀನ್ಸ್ ಎಷ್ಟೊಂದು ಜನ ಅರ್ಜಿ ಹಾಕಿ ಎಲ್ಲ ಇದು ಮಾಡ್ತಾಯಿದ್ದಾರೆ. ಸೊ ಬಿ ಪಿ ಎಲ್ ಕಾರ್ಡ್ ವಿತರಣೆ ಪ್ರಾರಂಭ ಆಗಿದೆ. ಲಾಸ್ಟ್ ವಿಡಿಯೋದಲ್ಲಿ ಹೇಳಿದೆ ಸ್ಥಗಿತ ಆಗಿದೆ ಅಂತ ಹೇಳ್ಬಿಟ್ಟು, ಇವಾಗ ಪ್ರಾರಂಭ ಮಾಡೋಕ್ಕೆ ಒಪ್ಕೊಂಡಿದ್ದಾರೆ. ಸೊ ಹಾಗಾಗಿ ಸಿದ್ದರಾಮಯ್ಯ ಸರ್ ಅವರು ಪ್ರಾರಂಭ ಮಾಡಿದ್ದಾರೆ. ಅವ್ರು ಯಾರು ಪ್ರಾರಂಭ ಮಾಡಿದ್ದಾರೆ ಅಂತ ಅದನ್ನು ಕೂಡ ನಿಮ್ಗೆ ಹೇಳ್ತೀನಿ. ವಿಡಿಯೋನ ಪೂರ್ತಿ ವಾಚ್ ಮಾಡಿ, ಓಕೆನಾ. ನೆಕ್ಸ್ಟ್ ಏನಪ್ಪ ಅಂತಂದರೆ, ಗ್ರಾಮ ಪಂಚಾಯತಿಯಲ್ಲಿ ವಾಟರ್ ಮ್ಯಾನ್ ಅಂತ ಇರ್ತಿದ್ರಲ್ವ, ಅವ್ರಿಗೂ ಕೂಡ ಬಂಪರ್ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಅವರು ಪಂಚಾಯತ್ ರಾಜು ಮತ್ತು ಗ್ರಾಮ ಪಂಚಾಯತಿಲೆಲ್ಲ ವರ್ಕ್ ಮಾಡ್ತಾರಲ್ಲ, ಅಲ್ಲಿ ವಾಟರ್ ಮ್ಯಾನ್ ಇದ್ದಾರಲ್ಲ, ಅವ್ರಿಗೆ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಸೊ ಅವ್ರ ಬಗ್ಗೆ ಕೂಡ ನಾನು ತಿಳಿಸ್ಕೊಡ್ತೀನಿ. ವಿಡಿಯೋನ ಪೂರ್ತಿ ವಾಚ್ ಮಾಡಿ ಗೊತ್ತಾಗುತ್ತೆ, ಸರಿನಾ. ಜೊತೆಗೆ ಇನ್ನೇನಪ್ಪ ಅಂತಂದರೆ, ಸಿದ್ದರಾಮಯ್ಯ ಅವರು ನಿಮಗೆ ಏನಪ್ಪ ಸರ್ವರಿಗೂ ಸೂರು ಅಂತ ಹೇಳ್ಬಿಟ್ಟು ಒಂದು ಬೆನಿಫಿಟನ್ನು ಜಾರಿಗೊಳಿಸಿದ್ದಾರೆ. ನಿಮ್ಗೆಲ್ಲರಿಗೂ ಗೊತ್ತೇ ಇದೆ. ಅದರಲ್ಲೂ ಕೂಡ ಒಂದು ಇಂಪ್ಲಿಮೆಂಟ್ ಇದೆ, ಇನ್ನೊಂದು ಹೊಸ ಒಂದು ಇಂಪ್ಲಿಮೆಂಟ್ ಸೇರಿಕೊಂಡಿದೆ, ಉಪಯೋಗ ಸೇರಿಕೊಂಡಿದೆ. ಅದನ್ನು ಕೂಡ ನಿಮ್ಮ ಜೊತೆ ಎಲ್ಲ ಹೇಳ್ತೀನಿ. ನಾನು ಈ ಹಿಂದೆ ಮಾಡಿದ್ದು ಪ್ರಧಾನ ಆವಾಸ್ ವಸತಿ ಯೋಜನೆ ಅಂತ, ಪ್ರಧಾನ ಆವಾಸ್ ಯೋಜನೆ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ಹೇಳಿದೆ. ಇದು ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಅಲ್ಲ, ಇದು ಸಿದ್ದರಾಮಯ್ಯ ಅವರು ಮಾಡಿರುವಂತಹ ಸರ್ವರಿಗೂ ಸೂರು ಅಂತ ಹೇಳ್ಬಿಟ್ಟು, ಅಂದರೆ ಭದ್ರ ಬದುಕಿಗೆ ಸುಭದ್ರ ಆಸರೆ ಅಂತ ಏನು ಹೇಳ್ತೀವಿ ಆ ಥರ ನನ್ನ ಮನೆ ಅಂತ ಹೇಳ್ಬಿಟ್ಟು ಉಚಿತ ಭಾಗ್ಯ ಯೋಜನೆಯನ್ನು ಮಾಡಿದ್ದಾರೆ. ಮೀನ್ಸ್ ಉಚಿತ ಮನೆ ಭಾಗ್ಯ ಅಂತ ಹೇಳ್ಬಿಟ್ಟು ಈ ಒಂದು ಸರ್ವರಿಗೂ ಸೂರು ಅನ್ನೋ ಒಂದು ಇದರಲ್ಲಿ ಇಂಪ್ಲಿಮೆಂಟನ್ನು ಕೊಟ್ಟಿದ್ದಾರೆ. ಸೊ ಅದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ, ಓಕೆನಾ. ಸೊ ಏನು ಮಾಡಬೇಕು, ನೀವು ವಿಡಿಯೋನ ಪೂರ್ತಿ ವಾಚ್ ಮಾಡಿ. ಪದೇ ಹೇಳ್ತಿದ್ದೀನಿ ಅಂತ ಬೇಜಾರು ಮಾಡ್ಕೊಬಿಡಿ. ಖಂಡಿತವಾಗ್ಲೂ ವಿಡಿಯೋನ ಪೂರ್ತಿ ವಾಚ್ ಮಾಡಿ, ನಿಮ್ಗೆ ಎಲ್ಲ ಮಾಹಿತಿ ಸಿಗುತ್ತೆ. ನಾನು ಒಂದು ಎಕ್ಸ್ಟ್ರಾ ಮಾಹಿತಿ ನಾನು ಆ್ಯಡ್ ಮಾಡಿ ಹೇಳ್ಬಿಟ್ಟಿರ್ತೀನಿ. ಲೈಕ್ ಫ್ಲೋ ಅಲ್ಲಿ ನಾನು ವೀಡಿಯೋಗೆ ತಮ್ನೇಲಲ್ಲಿ ಕೊಟ್ಟಿರೋಂಥ ಅದಕ್ಕಿಂತ ಜಾಸ್ತಿ ಎಕ್ಸ್ಟ್ರಾ ಮಾಹಿತಿನೂ ಕೂಡ ಶೇರ್ ಮಾಡಿಬಿಟ್ಟಿರ್ತೀನಿ. ಸೊ ಹಾಗಾಗಿ ಹೇಳ್ತೀನಿ, ವಿಡಿಯೋನ ಪೂರ್ತಿ ವಾಚ್ ಮಾಡಿದ್ರೆ ನಿಮ್ಗೆ ಎಲ್ಲ ವಿಷಯಗಳು ಗೊತ್ತಾಗುತ್ತೆ ಅಂತ ಹೇಳ್ತಾ ವಿಡಿಯೋನ ಕಂಟಿನ್ಯೂ ಮಾಡೋಣ ಬನ್ನಿ. ಸೊ ಮೊದಲನೇದಾಗಿ ಏನು ಹೇಳ್ತೇನೆ ಅಂದರೆ, ಬಿ ಪಿ ಎಲ್ ಕಾರ್ಡ್ ಬಗ್ಗೆ ಹೇಳ್ತೀಲ್ವಾ. ಬಿ ಪಿ ಎಲ್ ಕಾರ್ಡ್ ಏನಪ್ಪ ಅಂತಂದರೆ, ನಿಮ್ಮೆಲ್ಲರಿಗೂ ಗೊತ್ತು, ಎಷ್ಟೊಂದು ಜನ ಅರ್ಜಿ ಹಾಕಿದಲ್ಲಿ ಕೆಲವ್ರಿಗೆ ಈಗ ಎಲ್ಲ ಸ್ಟಾಪ್ ಆಗಿತ್ತು, ಸ್ಥಗಿತ ಮಾಡಿದ್ರು ಅಂತ ಹೇಳಿದ್ದೆ. ನಾನೇ ಹೇಳಿದ್ದೆ ಲಾಸ್ಟ್ ವಿಡಿಯೋದಲ್ಲಿ, ನಿಮ್ಮೆಲ್ಲರಿಗೂ ಗೊತ್ತೇ ಇದೆ. ಅದನ್ನೇನೋ ಕ್ವಶನ್ ಮಾಡೋಂಗಿಲ್ಲ, ಬಿಕಾಸ್ ನಾನೇ ಹೇಳ್ಬಿಟ್ಟಿದ್ದೀನಿ ಅಲ್ವಾ. ಸೊ ಹಾಗಾಗಿ ಒಟ್ಟು ಅರ್ಜಿ ಎಷ್ಟಪ್ಪ ಆಗಿದ್ದು ಅಂತಂದರೆ 11.36 lakhs ಅಷ್ಟು ಅರ್ಜಿ ಹಾಕಿದ್ರು. ಅಂದರೆ 11.36 ಲಕ್ಷದಷ್ಟು ಜನ ಅರ್ಜಿನ ಹಾಕಿದರು, ಓಕೆನಾ. ಅದರಲ್ಲಿ ಕೆಲವೊಂದಷ್ಟನ್ನು ಮಾತ್ರ ಪರಿಶೀಲನೆ ಮಾಡ್ತಾರೆ. ಪರಿಶೀಲನೆ ಅಂತಂದರೆ ಕೆಲವೊಂದನ್ನು ಚೆಕ್ ಮಾಡಿರ್ತಾರೆ ಅಂತ ಅರ್ಥ, ಓಕೆನಾ. ಆ ಚೆಕ್ ಮಾಡಿದಂಥದ್ದು ಎಷ್ಟಪ್ಪ ಅಂತಂದರೆ 5.76 lakhs ಅಷ್ಟು, ಮೀನ್ಸ್ 5.76 ಲಕ್ಷದಷ್ಟು ಅಪ್ಲಿಕೇಶನ್ ಮಾತ್ರ ಚೆಕ್ ಮಾಡ್ತಾರೆ, ಪರಿಶೀಲನೆ ಮಾಡ್ತಾರೆ. ಅರ್ಥ ಆಗ್ತಿದೆಯಾ? ಎಷ್ಟು ಅರ್ಜಿ ಹಾಕಿದ್ದು 11.36 ಮತ್ತು ಚೆಕ್ ಮಾಡಿದ್ದು ಎಷ್ಟು 5.76. ಇದರಲ್ಲಿ ತಿರಸ್ಕೃತ ಅಂದರೆ ರಿಜೆಕ್ಟ್ ಆಗಿರೋದು ಎಷ್ಟಪ್ಪ ಅಂತಂದರೆ 2.24 lakhs ಅಷ್ಟು ರಿಜೆಕ್ಟ್ ಆಗಿದೆ. 2.24 ಲಕ್ಷದಷ್ಟು ಅರ್ಜಿನ ಏನು ಮಾಡಿದ್ದಾರೆ, ಕ್ಯಾನ್ಸಲ್ ಮಾಡಿದ್ದಾರೆ, ರಿಜೆಕ್ಟ್ ಮಾಡಿದ್ದಾರೆ. ಏನಕ್ಕೆ ರೀಸನು, ಕೆಲವೊಂದು ರೀಸನ್ ಇರ್ಬೋದು, ಅದೆಲ್ಲ ನಿಮಗೆ ಗೊತ್ತಿರುತ್ತಲ್ವಾ. ಸೊ ಹಾಗಾಗಿ ಅದನ್ನು ರಿಜೆಕ್ಟ್ ಮಾಡಿರ್ತಾರೆ. ಇನ್ನೊಂದು ಹಿಂಪಡೆದ ಅರ್ಜಿಗಳು ಅಂದರೆ ಅವರೇ ವಾಪಸ್ ತೊಗೊಂಡ್ಬಿಟ್ಟಿರ್ತಾರೆ. ಆ ಅರ್ಜಿ ಯಾವುದಪ್ಪ ಅಂದ್ರೆ 47,000 ಜನ ಮಾತ್ರ ಅವರಾಗಿದ್ದಾರೆ ವಾಪಸ್ ತೊಗೊಂಡಿದ್ದಾರೆ. ಜೊತೆಗೆ ಅರ್ಹ ಯಾಕೆ ತೊಗೊಂಡಿದ್ದಾರೆ ಅಂತಂದರೆ ಟ್ಯಾಕ್ಸು ಅದು ಇದು ಅಂತ ಅವ್ರಿಗೆ ಮೈನಸ್ ಇರುತ್ತೆ. ಸೊ ಹಾಗಾಗಿ ಹಿಂಪಡೆದ ಮಾಡ್ಕೊಂಡಿರ್ತಾರೆ. ಇನ್ನೊಂದು ಡಿಸರ್ವ್ ಇರೋರು ಅಂದರೆ ಅರ್ಹ ಅರ್ಜಿದಾರರು ಯಾರ್ಯಾರಪ್ಪ ಅಂತಂದರೆ 2.86 ಮೀನ್ಸ್ 2.86 ಲಕ್ಷದಷ್ಟು ಜನಗಳದ್ದು ಅರ್ಜಿ ಡಿಸರ್ವ್ ಆಗಿದೆ. ಮೀನ್ಸ್ ಅವರಿಗೂ ಅರ್ಜಿದಾರರಿಗೆ ಓಕೆ ಆಗಿದೆ. ಸೊ ಅಂಥವ್ರಿಗೆ ಡಿಸರ್ವ್ ಇರುವಂತಹ ಅಥವಾ ಅರ್ಜಿದಾರರು ಅರ್ಹ ಅರ್ಜಿದಾರರು ಏನಿರ್ತಾರೆ ಅವರಿಗೆ ಈ ಒಂದು ಬಿ ಪಿ ಎಲ್ ಕಾರ್ಡನ್ನು ಕೊಡೋಕ್ಕೆ ನಮ್ಮ ಸರ್ಕಾರ ಒಪ್ಪಿಗೆ ನೀಡಿದೆ. ಅರ್ಥ ಆಗ್ತಿದೆಯಾ? ಹೊಸ ಅರ್ಜಿ ನಾನು ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಹೊಸ ಅರ್ಜಿ ಇವಾಗಲೂ ಸ್ಟಾಪ್ ಆಗಿದೆ, ಓಕೆನಾ. ಲಾಸ್ಟ್ ವಿಡಿಯೋದಲ್ಲೂ ಅದೇ ಹೇಳಿದೆ ನಿಮಗೆ, ಹೊಸ ಅರ್ಜಿ ಸ್ಟಾಪ್ ಆಗಿದೆ. ಬಟ್ ಇವಾಗ ಏನು ಆಲ್ರೆಡಿ ಇದೆ ಅದೊಂದು ವೇಟಿಂಗ್ ಲಿಸ್ಟಲ್ಲಿ ಇದೆ ಅಂತ ಹೇಳಿದೆ. ಸೊ ಆ ವೇಟಿಂಗ್ ಲಿಸ್ಟಲ್ಲಿ ಇರುವಂತಹ ಅರ್ಜಿಗಳಲ್ಲಿ 2.86 ಲಕ್ಷದಷ್ಟು ಜನರಿಗೆ ಈಗ ಬಿ ಪಿ ಎಲ್ ಕಾರ್ಡನ್ನು ಕೊಡೋಕ್ಕೆ ನಮ್ಮ ಸರ್ಕಾರ ಒಪ್ಕೊಂಡಿದೆ. ಸೊ ಇದು ಗುಡ್ ನ್ಯೂಸ್ ಅಲ್ಲ ಎಲ್ರಿಗೂ? ಹೌದು, ಖಂಡಿತವಾಗ್ಲೂ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ನಿಮ್ಮದು
ಯಾರಾದರೂ ಅರ್ಜಿ ಹಾಕಿದರೆ ಬಿ ಪಿ ಎಲ್ ಕಾರ್ಡ್ಗೆ ಹೋಗಿ ಚೆಕ್ ಮಾಡ್ಕೊಳ್ಳಿ, ನಿಮ್ಮದು ಸೆಲೆಕ್ಟ್ ಆಗಿದೆಯಾ ಇಲ್ವಾ, ನಿಮ್ಮದು ರಿಜೆಕ್ಟ್ ಆಗಿದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಹಾಗಾದರೆ ಹೆಂಗೆ ಅರ್ಹತೆ ಆಗೋಕ್ಕೆ ಏನೇನು ಆಗಿರಬೇಕು ಅಂತಂದರೆ, ವಾರ್ಷಿಕ ಆದಾಯ ನಿಮ್ಗೆ ಎಷ್ಟಿರಬೇಕು, ಒಂದಿಷ್ಟು ಲಿಮಿಟ್ಸ್ ಅಂತ ಇರುತ್ತೆ, ಲಿಮಿಟ್ನ ಮೀನ್ಸ್ ಗ್ರಾಮೀಣ ಪ್ರದೇಶದವರಿಗೆ 1,20,000ಕ್ಕಿಂತ 20 ಲಕ್ಷಕ್ಕೆ 1.20 ಮೀನ್ಸ್ 1,20,000 ತನಕ ಕಮ್ಮಿ ಇರಬೇಕು ವಾರ್ಷಿಕ ಆದಾಯ. ಹಂಗಿದ್ರೆ ಮಾತ್ರ ಅವ್ರಿಗೆ ರೇಷನ್ ಕಾರ್ಡ್ ಸಿಗುತ್ತೆ. ನಗರ ಪ್ರದೇಶದವರಿಗೆ 1,50,000 ಲಕ್ಷಕ್ಕಿಂತ ಕಮ್ಮಿ ಇರಬೇಕು. ನಗರ ಪ್ರದೇಶದವರಾದರೆ 1,50,000 ಲಕ್ಷ, ಹಳ್ಳಿಯವರಾದರೆ 1,20,000 ತನಕ ಲಕ್ಷದ ಒಳಗಡೆ ಇದ್ದರೆ ನಿಮಗೆ ಇನ್ಕಮ್ ಸರ್ಟಿಫಿಕೇಟಲ್ಲಿ ನಿಮಗೆ ಖಂಡಿತವಾಗ್ಲೂ ಬಿ ಪಿ ಎಲ್ ಕಾರ್ಡ್ ಸಿಗುತ್ತೆ. ಓಕೆನಾ. ಅರ್ಹ ಅಭ್ಯರ್ಥಿಗಳಿಗೆ ಏನೇನು ಇರಬೇಕು ಡಾಕ್ಯುಮೆಂಟೈಸೇಷನ್ ಅಂತ ಹೇಳ್ತೀನಿ. ಇನ್ನೊಂದು ಜಾತಿ ವರ್ಗ, SC ST ಯಾವುದು ನಿಮ್ಮದು ಕಮ್ಯುನಿಟಿ ಕ್ಯಾಸ್ಟ್ ಏನಿರುತ್ತೆ ಆ ಸರ್ಟಿಫಿಕೇಟ್ ಇರಬೇಕು. ಜೊತೆಗೆ ಭೂಮಿ ಇಲ್ಲದೆ ಇರುವಂಥವ್ರು, ಅದು ಸಣ್ಣ ರೈತರು 1 ಎಕರೆ 2 ಎಕರೆ ಇರೋರಿಗೂ ಕೊಡ್ತಾರೆ. ಓಕೆನಾ. ಮತ್ತು ವೃದ್ಧಾಪ್ಯ ಪಿಂಚಣಿ ಅವ್ರಿಗೆ ಅವರೆಲ್ಲ ಏನೋ ಒಂದು ಪಿಂಚಣಿ ತಗೋತಾ ಇರ್ತಾರೆ ಅಂಥವ್ರಿಗೂ ಕೊಡ್ತಾರೆ. ವಿಧವಾ ಪಿಂಚಣಿ ಇರ್ತಾರಲ್ಲ ಅವ್ರಿಗೂ ಕೊಡ್ತಾರೆ. ಓಕೆನಾ. ಇಂಥದವ್ರಿಗೆ ಒಂದು ಬಿ ಪಿ ಎಲ್ ಕಾರ್ಡನ್ನ ಕೊಡೋಕ್ಕೆ ಸರ್ಕಾರ ಮುಂದಾಗಿದೆ, ಅಂಥವ್ರನ್ನ ಅರ್ಹ ಮಾಡ್ಕೊಂಡಿದ್ದಾರೆ. ಜೊತೆಗೆ ಈ ಬಿ ಪಿ ಎಲ್ ಕಾರ್ಡನ್ನ ಇವಾಗ ತಗೊಂಡ್ರವ್ರಿಗೆ ಸಿಗುವಂಥ ಬೆನಿಫಿಟ್ಸ್ ಏನೇನು ಹಂಗಂದರೆ, ಇವಾಗ ಬಿ ಪಿ ಎಲ್ ಕಾರ್ಡ್ ತೊಗೋತಾರೆ. ತೊಗೊಂಡ್ಮೇಲೆ ಇವ್ರು ಏನು ಮಾಡ್ಬೋದು ಇವಾಗ ಅಂತಂದರೆ, ಒಂದು ಗೃಹಲಕ್ಷ್ಮಿನೂ ಸಿಗುತ್ತೆ, ಅನ್ನ ಬಗ್ಗೆನೂ ಸಿಗುತ್ತೆ, ಮತ್ತು ಗ್ಯಾಸ್ ಸಿಲಿಂಡರ್ಗೆ ಸಬ್ಸಿಡಿ ಏನು ಕೊಡ್ತಿದ್ದಾರೆ ರಿಯಾಯಿತಿ ಅದು ಕೂಡ ಸಿಗುತ್ತೆ. ಸೊ ಅರ್ಹ ಅಭ್ಯರ್ಥಿಗಳು ಇವಾಗ ನೀವು ಬಿ ಪಿ ಎಲ್ ಕಾರ್ಡ್ ತೊಗೊಂಡ್ರು ಈ ಒಂದು ಯೋಜನೆಗಳನ್ನ ನೀವು ಕೂಡ ಪಡ್ಕೋಬೋದು. ಮತ್ತು ಗೃಹ ಯೋಜನೆಗಳನ್ನು ಗೃಹ ಜ್ಯೋತಿ ಯೋಜನೆಯನ್ನು ಆಲ್ರೆಡಿ ಎಲ್ರಿಗೂ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಮೇಯ್ನಾಗಿ ಈ 3 ಬೆನಿಫಿಟನ್ನು ನೀವು ಪಡ್ಕೋಬೋದು. ಯಾವುದಾದ್ರಲ್ಲಿ ಗೃಹಲಕ್ಷ್ಮಿ, ಅನ್ನಭಾಗ್ಯ ಮತ್ತು ರಿಯಾಯಿತಿ ಸಿಲಿಂಡರ್ನ ಕೂಡ ಪಡ್ಕೋಬೋದು. ಅರ್ಥ ಆಗ್ತಿದೆಯಾ? ಸೊ ಹಾಗಾಗಿ ಆನ್ಲೈನ್ ಅರ್ಜಿನ ನೀವು ಯಾವುದರಲ್ಲಿ ಮಾಡಿರ್ತೀರ, ahara.kar.in ಅನ್ನೋ ಒಂದು ವೆಬ್ಸೈಟ್ಗೆ ಹೋಗಿ ನಿಮ್ಮ ಅರ್ಜಿಯನ್ನು ಹಾಕಿರ್ತೀರಲ್ವಾ. ಈಗ ತಿರಸ್ಕೃತ ಆದರೆ ಏನು ಮಾಡಬೇಕು ಹಂಗಾದ್ರೆ, ನಿಮ್ಮದು ಅರ್ಜಿ ರಿಜೆಕ್ಟ್ ಆಗಿಬಿಟ್ಟಿರುತ್ತೆ, ಹಂಗಾದ್ರೆ ಏನು ಮಾಡಬೇಕು ಅದೆಲ್ಲ ನಿಮ್ಗೊಂದು ಡೌಟ್ ಇರುತ್ತೆ ಅಲ್ವಾ. ಸೊ ಹಾಗಾಗಿ ಏನು ಮಾಡಬೇಕು, ನಿಮಗೆ ಬಿ ಪಿ ಎಲ್ ಕಾರ್ಡು ಏನಾದ್ರು ರಿಜೆಕ್ಟ್ ಆಗಿದ್ದರೆ ಅದನ್ನು ಹೋಗ್ಬಿಟ್ಟು ನೀವು ಮರುಸಲ್ಲಿಕೆಯನ್ನು ಮಾಡ್ಬೋದು. ಅದಕ್ಕಿಂತ ಮುಂಚೆ ನೀವೇನು ಮಾಡಬೇಕು, ಗ್ರಾಮ ಸಭೆ ಅಥವಾ ತಹಶೀಲ್ದಾರ್ ಏನಿರ್ತಾರೆ ಅವರನ್ನು ಹೋಗಿ ಸಂಪರ್ಕ ಮಾಡಿ ಒಂದಷ್ಟು ಚೇಂಜಸನ್ನು ಮಾಡಿಕೊಂಡು ಅದು ಲೆಟರ್ನ ಬರ್ಸ್ಕೊಂಡು ಸಿಗ್ನೇಚರ್ ಹಾಕೊಂಡ್ರೆ ಖಂಡಿತವಾಗ್ಲೂ ನೀವು ಕೂಡ ಅರ್ಹ ಅಭ್ಯರ್ಥಿ ಆಗ್ತೀರಾ. ಅರ್ಥ ಆಗ್ತಿದೆಯಾ? ಸೊ ನೆಕ್ಸ್ಟು ಬಿ ಪಿ ಎಲ್ ಕಾರ್ಡನ್ನು ಬಳಸೋವಂಥದ್ದು ಏನೇನು ಬೆನಿಫಿಟ್ಸ್ ಅಂತ ಗೊತ್ತಾಯ್ತಲ್ಲ ನಿಮಗೆ. ಸೊ ಇವಾಗ ಯಾವ್ದಾದ್ರು ಡೌಟ್ಸ್ ಇದ್ದರೆ ನಿಮಗೆ ನನಗೆ ಒಂದು ಕಮೆಂಟ್ ಹಾಕಿ, ನಿಮ್ಮ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡ್ತೀನಿ. ಜೊತೆಗೆ ನಿಮ್ಮ ಅರ್ಜಿ ಸೆಲೆಕ್ಟ್ ಆಗಿದೆಯಾ ಅಥವಾ ಡಿಸೆಲೆಕ್ಟ್ ಮೀನ್ಸ್ ಅದು ರಿಜೆಕ್ಟ್ ಆಗಿದೆಯಾ ಅಂತ ತಿಳ್ಕೊಳಕ್ಕೆ ಏನು ಮಾಡಬೇಕಪ್ಪ ನೀವು ಅಂತಂದರೆ, ಸೇಮ್ ಆಹಾರ ಇಲಾಖೆಯ ಅಧಿಕೃತ ವೆಬ್ಸೈಟ್ ಏನಿದೆ ಅಲ್ಲಿಗೆ ಹೋಗಬೇಕು. ಹೋದಾದ್ಮೇಲೆ ಈ ಸೇವೆಗಳನ್ನು ಆಯ್ಕೆ ಮಾಡಬೇಕು. ಈ ಸೇವೆಗಳು ಅಂತ ಇರುತ್ತೆ, ಅದನ್ನು ಆಯ್ಕೆ ಮಾಡಬೇಕು. ಜೊತೆಗೆ ಈ ಸ್ಥಿತಿಯನ್ನು ಆಯ್ಕೆ ಮಾಡಬೇಕು. ಸ್ಟೇಟಸ್ ಅಂತ ಏನು ಹೇಳ್ತೀವಿ ಅದನ್ನು ಆಯ್ಕೆ ಮಾಡಿದಾಗ ನಿಮಗೆ ಅಲ್ಲಿ ಗೊತ್ತಾಗುತ್ತೆ ರಿಜೆಕ್ಟೆಡಾ ಅಥವಾ ಸೆಲೆಕ್ಟೆಡಾ ಅನ್ನೋದು ನಿಮಗೆ ಅಲ್ಲಿ ಗೊತ್ತಾಗುತ್ತೆ. ಅರ್ಥ ಆಗ್ತಿದೆಯಾ? ಸೊ ಈ ಒಂದು ಮೂಲಕ ನಿಮಗೆ ಒಂದಷ್ಟು ವಿಷಯಗಳು ಗೊತ್ತಾಯಿತು ಬಿ ಪಿ ಎಲ್ ಕಾರ್ಡ್ ಬಗ್ಗೆ ಅಂತ ಅನ್ಕೋತೀನಿ. ಸೊ ನೆಕ್ಸ್ಟ್ ವಿಷಯಕ್ಕೆ ಹೋಗೋಣ ಈಗ. ಓಕೆನಾ. ಈಗ ಆಯಿತು, ಇಷ್ಟು ವಿಷಯ ಆಯಿತು. ನೆಕ್ಸ್ಟ್ ಇನ್ನೇನು ಹೇಳಿದೆ, ವಾಟರ್ ಮ್ಯಾನ್ ಅವ್ರಿಗೆ ಒಂದು ಗುಡ್ ನ್ಯೂಸ್ ಅಂತ ಹೇಳಿದೆ. ಹೌದು, ಇಲ್ಲಿ ಗ್ರಾಮ ಪಂಚಾಯತಿಯಲ್ಲಿ ಕೆಲಸ ಮಾಡುವಂಥ ವಾಟರ್ ಮ್ಯಾನ್ ಅವ್ರಿಗೆ ಒಂದು ಗುಡ್ ನ್ಯೂಸ್ ಅಂತ ಹೇಳಿದೆ. ಆ ಗುಡ್ ನ್ಯೂಸ್ ಏನಪ್ಪ ಅಂತಂದರೆ, ಅವ್ರಿಗೆ ಇಷ್ಟು ದಿನ ಏನು ಮಾಡ್ತಿದ್ದಪ್ಪ ಅಂತಂದರೆ ಎವ್ರಿ ಡೇ ಕೆಲಸ ಮಾಡಬೇಕಾಗಿತ್ತು. ಅವ್ರಿಗೆ ಒಂದು ದಿನವೂ ರಜಾ ಇರ್ತಿರಲಿಲ್ಲ. ನಿಮ್ಮೆಲ್ಲರಿಗೂ ಗೊತ್ತೇ ಇದೆ, ಒಂದು ದಿನವೂ ಅವ್ರಿಗೆ ರಜಾ ಕೊಡ್ತಾ ಇರಲಿಲ್ಲ. ಸೊ ಹಾಗಾಗಿ ಏನು ಮಾಡೋರು ಅವರು, ರಜಾ ಇಲ್ದಿರ ಪಾಪ ತಮ್ಮ ಮನೆಯವ್ರನ್ನಾರು ಯಾರನ್ನಾರು ಒಬ್ಬರನ್ನ ಪಾಪ ಇರಿಸ್ಬಿಟ್ಟು ಹೋಗ್ತಾಯಿದ್ರು. ಬಿಕಾಸ್ ನೀರು ಆನ್ ಮಾಡಲೇಬೇಕು ಅವ್ರಿಗೆ, ಡೈಲಿ ಅದೇ ವರ್ಕು. ಇವತ್ತು ಈ ರೋಡ್ ಆದರೆ ನಾಳೆ ಆ ರೋಡು, ಲೈಕ್ ಆ ಥರ ಇರುತ್ತೆ ಅಲ್ವಾ. ಸೊ ಹಾಗಾಗಿ ಅಂಥವ್ರಿಗೆ ಏನಪ್ಪ ಗುಡ್ ನ್ಯೂಸ್ ಅಂತಂದರೆ, ಅವ್ರಿಗೆ ವಾರಕ್ಕೊಂದು ರಜಾ ಅಂತ ಹೇಳ್ಬಿಟ್ಟು ಕನ್ಫರ್ಮ್ನ ಮಾಡಿದ್ದಾರೆ, ಮೀನ್ಸ್ ಫಿಕ್ಸನ್ನ ಮಾಡಿದ್ದಾರೆ. ಅವ್ರಿಗೂ ಒಂದು ಫ್ಯಾಮಿಲಿ ಇರುತ್ತೆ, ಲೈಕ್ ಈ ಥರ ನೋಡ್ಬಿಟ್ಟು ಅವ್ರಿಗೂ ಒಂದು ರಜಾ ಅಂತ ಹೇಳ್ಬಿಟ್ಟು ಕನ್ಫರ್ಮ್ ಮಾಡಿದ್ದಾರೆ. ಜೊತೆಗೆ ಇನ್ನೇನಪ್ಪ ಅಂತಂದರೆ, ಆ ಒಂದು ವಾರದಲ್ಲಿ ರಜಾ ಇರುತ್ತಲ್ಲ, ಆ ರಜದ ದಿನ ಬೇರೆ ಒಂದು ವಾಟರ್ ಮ್ಯಾನನ್ನು ನೇಮಕವನ್ನು ಕೂಡ ಮಾಡ್ತಾರಂತೆ. ಈ ಒಂದು ಸುದ್ದಿ ಈಗ ಬೆಳಕಿಗೆ ಬಂದಿದೆ. ನೋಡೋಣ, ಇದು ಜೆನ್ಯೂನ್ ಮಾಹಿತಿನೇ. ಇದು ಕೂಡ ಒಂದು ವಾರಕ್ಕೊಂದು ರಜಾ ಸಿಗುತ್ತೆ ಅವ್ರಿಗೆ. ಅರ್ಥ ಆಗ್ತಿದೆಯಾ? ನೆಕ್ಸ್ಟ್ ಇನ್ನೇನಪ್ಪ ಅಂತಂದರೆ, ನನ್ನ ಸೂರು ಅಂತ ಹೇಳ್ದಲ್ವ, ಇದ್ರ ಬಗ್ಗೆ ನಿಮಗೆ ಮಾಹಿತಿ ಆಲ್ರೆಡಿ ಗೊತ್ತಿರುತ್ತೆ ಅಂತ ಅನ್ಕೊತೀನಿ. ಗೊತ್ತಿಲ್ಲದರೆ ಕೇಳಿ ತಿಳ್ಕೊಳ್ಳಿ. ಸರ್ವರಿಗೂ ಸೂರು ಅಥವಾ ನನ್ನ ಮನೆ ಭದ್ರತೆಗಾಗಿ ನನ್ನ ಭದ್ರ ಬದುಕಿಗೆ ಸುಭದ್ರ ಆಸರೆ ಅಂತ ಹೇಳ್ಬಿಟ್ಟು ಒಂದು ಸಿದ್ದರಾಮಯ್ಯ ಅವರು ಮಾಡಿದ್ದಾರೆ ಈ ಒಂದು ಬೆನಿಫಿಟನ್ನು. ಅಂದರೆ ಯಾರ್ಯಾರಿಗೆ ಮನೆ ಇಲ್ಲ ಅವ್ರಿಗೆ ಮನೆ ಮಾಡ್ಕೊಳ್ಳೋಕ್ಕೆ ಒಂದಷ್ಟು ಅಮೌಂಟನ್ನು ಸರ್ಕಾರದಿಂದ ಕೊಡ್ತಿದ್ರು. ನಿಮಗೂ ಗೊತ್ತು, ಇದೇನು ಸರ್ವರಿಗೂ ಸೂರು ಒಂದೇ ನಾಳೆ ಹೊಸದಲ್ಲ, ಹಳೇದೇನೆ. ಇದರಲ್ಲಿ ಏನಪ್ಪ ಇತ್ತು ಅಂತಂದರೆ, ಫಸ್ಟು ರಾಜ್ಯ ಸರ್ಕಾರದಿಂದ 2 ಲಕ್ಷ ಕೊಡ್ತಿದ್ರು, ಕೇಂದ್ರ ಸರ್ಕಾರದಿಂದ 1.5 ಲಕ್ಷ ಕೊಡ್ತಿದ್ರು, 3.5 ಲಕ್ಷ ಕೊಡ್ತಿದ್ರು. ಬಟ್ ಇವಾಗ ಏನಾಗಿದೆಯಪ್ಪ ಅಂತಂದರೆ, ನಾವು 1 ಲಕ್ಷ ಮಿಕ್ಕಿದ್ದನ್ನು ಒಂದು ಮನೆಗೆ 7.5 ಲಕ್ಷ ಖರ್ಚಾಗ್ತಿತ್ತು. ಸೊ
ಸುಮ್ಮನೆ ಸಿಂಪಲಾಗಿ ಮನೆ ಕಟ್ಕೋಬೇಕು ಅಂತಂದರೆ ನೀವು ತುಂಬ ಅಫಿಷಿಯಲಾಗಿ ಅದೆಲ್ಲ ನಾನು ಹೇಳ್ತಾ ಇಲ್ಲ, ಸಿಂಪಲಾಗಿ ಒಂದು ಮನೆ ಕಟ್ಕೋಬೇಕು ಅಂದರೆ 7.5 ಲಕ್ಷ ಬೇಕಿತ್ತು ಗೌರ್ಮೆಂಟ್ ಪ್ರಕಾರ. ಆ ಗೌರ್ಮೆಂಟ್ ಪ್ರಕಾರ 7.5 ಲಕ್ಷ ಏನಿದೆ ಅದರಲ್ಲಿ ಗೌರ್ಮೆಂಟ್ 3.5 ಲಕ್ಷ ಕೊಡ್ತಿತ್ತು. ಇನ್ನು ಮಿಕ್ಕಿದ್ದನ್ನು 3.5 ಲಕ್ಷ ನೀವು ಹಾಕಿ, ಮೀನ್ಸ್ ಇನ್ನು ಮಿಕ್ಕಿದ್ದು ಏನಿದೆ 3.5 ಲಕ್ಷ ಅಥವಾ ಲೈಕ್ ಇನ್ನೆಷ್ಟು ಬೇಕೋ ಅದು ನೀವು ಹಾಕೋಬೇಕಾಗಿತ್ತು. ಬಟ್ ಇವಾಗ ಏನು ಮಾಡಬೇಕು ಅಂದರೆ ನೀವು 1 ಲಕ್ಷ ಕೊಟ್ಟರೆ ಸಾಕು, ಸರ್ಕಾರ ಇನ್ನು ಮಿಕ್ಕಿದ್ದನ್ನು ಭರ್ತಿ ಮಾಡಿಕೊಡ್ತಾ ಇದೆ ಅಂತ ವಿಷಯ ಬಂದಿದೆ. ಏನಪ್ಪ ಅಂತಂದರೆ ಎಕ್ಸ್ಟ್ರಾ 3 ಲಕ್ಷ ನಿಮಗೆ ಸೇರಿಕೊಡ್ತಾ ಇದೆ. ಇದ್ರ ಜೊತೆ ನೀವು 1 ಲಕ್ಷ ಹಾಕಿದ್ರೆ ಸಾಕು ಅಂತ ಹೇಳ್ತಾ ಇದ್ದಾರೆ. ಅರ್ಥ ಆಗ್ತಿದೆಯಾ ನಿಮಗೆ? ಈ ಒಂದು ಬೆನಿಫಿಟನ್ನು ದಯವಿಟ್ಟು ಎಲ್ಲರೂ ಪಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಮೂಲಕ ನಿಮಗೆ ಕೇಳ್ಕೊಳ್ತಾ ಇದ್ದೀನಿ. ಫಸ್ಟ್ ಏನು ಮಾಡ್ತಾಯಿದ್ರು, ರಾಜ್ಯ ಸರ್ಕಾರದಿಂದ 2 ಲಕ್ಷ, ಕೇಂದ್ರ ಸರ್ಕಾರದಿಂದ 1.5 ಲಕ್ಷ, ಎಷ್ಟಾಯಿತು 3.5 ಲಕ್ಷ ಆಯಿತು. 3.5 ಲಕ್ಷ ಆದಮೇಲೆ ಇನ್ನು ಮಿಕ್ಕಿದ್ದನ್ನು ನೀವೇ ಹಾಕೋಬೇಕು. ಇನ್ನು 7.5 ಲಕ್ಷ ಖರ್ಚಾಗುತ್ತೋ 8 ಲಕ್ಷ ಖರ್ಚಾಗುತ್ತೆ, ಇಷ್ಟು ನನಗೆ ಗೊತ್ತಿಲ್ಲ, ನೀವು ಮಾಡ್ಕೋಬೇಕು. ಬಟ್ ಸರ್ಕಾರದ ಪ್ರಕಾರ 7.5 ಆಗುತ್ತೆ. 7.5ರಲ್ಲಿ 3 ಇವ್ರು ಕೊಟ್ಟರೆ 1.5 + 2 3.5 ಇವ್ರು ಕೊಟ್ಟರೆ ಇನ್ನು 3 ನೀವು ಹಾಕೊಂಡು ಮಾಡ್ಕೋಬೇಕಿತ್ತು. ಬಟ್ ಇವಾಗ ನೀವು 1 ಕೊಟ್ಟರೆ ಸಾಕು, ಸರ್ಕಾರಕ್ಕೆ 1 ಲಕ್ಷ ನೀವು ಕಟ್ಟಬೇಕು, ಇನ್ನು ಮಿಕ್ಕಿದ್ದನ್ನು ಅವ್ರು ಹಾಕಿ ಮಾಡ್ಕೊಡ್ತಾರೆ. ಅರ್ಥ ಆಗ್ತಿದೆಯಾ? ಇಷ್ಟು ಗೌರ್ಮೆಂಟಿಂದ ಬಂದಿರುವಂಥ ಒಂದು ರೂಲ್ಸ್. ಗೌರ್ಮೆಂಟ್ ಇದೀಗ ನಾನು ಈ ಹಿಂದೆ ಹೇಳಿದೆ ನಿಮಗೆ, ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಂತ ಹೇಳ್ಬಿಟ್ಟು. ಪ್ರಧಾನಮಂತ್ರಿ ಆವಾಸ್ ಯೋಜನೆಯಲ್ಲಿ ಬರೋದು ಬರೀ 1,38,000 ರೂಪಾಯಿ ಅಷ್ಟೇ ಬರ್ತಿತ್ತು. ನೆಕ್ಸ್ಟ್ ಅದಾದಮೇಲೆ ಶೌಚಾಲಯಕ್ಕೆ ಅಂತ 12,000, ಜೊತೆಗೆ 33,000 MNREGA ಆ ಅಡಿಯಲ್ಲಿ ಒಂದು 33,368 ರೂಪಾಯಿ ಬರ್ತಿತ್ತು ಅಷ್ಟೇ. ಬಟ್ ಇದರಲ್ಲಿ ಏನಪ್ಪ ಅಂತಂದರೆ ಈ ಥರ ಆಗುತ್ತೆ ಅಂತಂದರೆ ಅವರೇ ಒಂದು 7.5 ಲಕ್ಷ ಖರ್ಚಾಗುತ್ತೆ. ಅವ್ರು ನೀವು 1 ಲಕ್ಷ ಕಟ್ಟರೆ ಸಾಕು, ಇನ್ನು ಮಿಕ್ಕಿದ್ರೆ ಅವರೇ ನಿಮಗೆ ಹಾಕಿ ಮಾಡಿಕೊಡ್ತಾರೆ ಮನೇನ. ಅರ್ಥ ಆಗ್ತಿದೆಯಾ? ಸೊ ಈ ಒಂದು ಬೆನಿಫಿಟನ್ನು ಕೂಡ ಪಡ್ಕೊಳ್ಳಿ. ನಿಮ್ಮ ಹತ್ತಿರದ ಒಂದು ತಾಲೂಕ್ ಪಂಚಾಯತಿ ಲೈಕ್ ಗ್ರಾಮ ಪಂಚಾಯತಿ ಏನಿದೆ ಅಲ್ಲಿಗೆ ಹೋಗಿ ಸಂಪರ್ಕ ಮಾಡಿ, ಬೇಕಾದಂಥ ಡಾಕ್ಯುಮೆಂಟೈಸೇಷನ್ ಅವ್ರಿಗೆ ಒದಗಿಸ್ಕೊಟ್ರೆ, ರಿಕ್ವೈರ್ಮೆಂಟ್ ಏನಿದೆ ಅವ್ರಿಗೆ ಒದಗಿಸ್ಕೊಟ್ರೆ 1 ಲಕ್ಷ ಕಟ್ಕೊಟ್ರೆ ನಿಮಗೆ ಪೂರ್ತಿ ಮನೆ ಕಂಪ್ಲೀಟ್ ಆಗುತ್ತೆ. ಸೊ ಹಾಗಾಗಿ ಜಾಸ್ತಿ ಖರ್ಚಿಲ್ಲ. ನಿಮ್ಗೆ ಯಾರಿಗಾರು ಮನೆ ಬೇಕು, ಸ್ವಂತ ಮನೆ, ಬಟ್ ದುಡ್ಡಿಲ್ಲ ಕಟ್ಟೋಕ್ಕೆ ಅಂತ ಹೇಳಿದ್ರೆ ಗೌರ್ಮೆಂಟು ಒಂದು ಹೊಸ ಯೋಜನೆಯನ್ನು ಮಾಡಿದೆ. ಈ ಯೋಜನೆಯನ್ನು ನಾವ್ಯಾಕೆ ಪಡ್ಕೊಬಾರ್ದು ಅಲ್ವಾ? ಖಂಡಿತವಾಗ್ಲೂ ಪಡ್ಕೋಬೇಕು. ಸೊ ಹಾಗಾಗಿನೇ ಕೇಳ್ತಾ ಇದ್ದೀನಿ, ನಿಮ್ಗೆ ಯಾರಿಗಾರು ಈ ಬೆನಿಫಿಟ್ಟು ಬೇಕಾದರೆ ಖಂಡಿತವಾಗ್ಲೂ ಹೋಗಿ ನಿಮ್ಮ ಸಂಪರ್ಕ ಕೇಂದ್ರ ಏನಿದೆ ತಾಲೂಕು ಅಥವಾ ಗ್ರಾಮ ಪಂಚಾಯತಿ ಇದಕ್ಕೆ ಹೋಗಿ ಸಂಪರ್ಕ ಮಾಡಿ ನಿಮಗೆ ಬೇಕಾದಂಥ ಬೆನಿಫಿಟನ್ನು ನೀವು ಪಡ್ಕೋಬೋದು. ಸೊ ಓಕೆನಾ? ಸೊ ಇಷ್ಟು ಕೂಡ ನಾನು ಹೇಳಿದಿಷ್ಟು ಕೂಡ ನಿಮಗೆ ವಿಡಿಯೋ ಮಾಹಿತಿ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ, ಮತ್ತು ಯಾರು ಗೊತ್ತಿರೋರಿದ್ದರೆ ಅಥವಾ ಬೇಕಾಗಿರೋರಿದ್ದರೆ ಅವ್ರಿಗೆ ಕೂಡ ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ಹೊಸಬ್ರಾದರೆ. ಓಕೆನಾ? ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಕೂಡ ಸೆಲೆಕ್ಟ್ ಮಾಡಿದ್ರೆ ನಿಮಗೆ ನಮ್ಮ ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರುತ್ತೆ. ಸೊ ಮ್ಯಾಟ್ರ್ ಎಲ್ಲ ನಿಮಗೆ ಫಸ್ಟ್ ಗೊತ್ತಾಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ನಾನು ನಿಮಗೆ ಸ್ಟಾಪ್ ಮಾಡ್ತೀನಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ನಿಮಗೆ ಸಿಗ್ತೇನೆ. ಸೊ ಏನು ಮಾಡಬೇಕು ನೀವು ಅಲ್ಲಿ ತನಕ ನನ್ನ ವಿಡಿಯೋನೇ ಯಾವಾಗ ವಾಚ್ ಮಾಡ್ತೀರಿ. ಓಕೆನಾ? ಥ್ಯಾಂಕ್ ಯು ಸೋ ಮಚ್. ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಬಾಯ್.